ಮಧುಗಿರಿಯ ಬಿಜೆಪಿಯಲ್ಲಿ ಮುಗಿಲೆದ್ದ ಭಿನ್ನಮತ. ಮಂಡಲ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಪಕ್ಷದ ನಿಯಮ ಉಲ್ಲಂಘನೆ. ನೂತನ ಮಂಡಲ ಅಧ್ಯಕ್ಷರನ್ನು ಬದಲಾಯಿಸಿ ಎಂದು ಆಕ್ರೋಶ. ಜಿಲ್ಲಾಧ್ಯಕ್ಷ ಹನುಮಂತೇಗೌಡರ ಮೇಲೆಯೂ ಕಾರ್ಯಕರ್ತರ ಆಕ್ರೋಶ. ಮಧುಗಿರಿ ಬಿಜೆಪಿಯಲ್ಲಿ ತಾಲೂಕು ಅಧ್ಯಕ್ಷರ ಆಯ್ಕೆ ಮಾಡಬೇಕಾದರೆ ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡಿರಬೇಕು, ಸೇವೆ ಸಲ್ಲಿಸಿರಬೇಕು, ಹೋರಾಟ ಮಾಡಿಕೊಂಡಿರಬೇಕು. ಈ ಎಲ್ಲ ನಿಯಮಗಳನ್ನು ಮೀರಿ ಬಿಜೆಪಿ ಸಿದ್ಧಾಂತವನ್ನು ಮೀರಿ ತಾಲೂಕು ಅಧ್ಯಕ್ಷರನ್ನು ನೇಮಕಾತಿ ಮಾಡಿರುವುದು ನೋವಿನ ಸಂಗತಿ. ಯಾರನ್ನೇ ನೇಮಕ ಮಾಡಲಿ ಹೋಬಳಿ ಅಧ್ಯಕ್ಷರು, ಮುಖಂಡರು, ಕಾರ್ಯಕರ್ತರು ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರ ಹತ್ತಿರ ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ಚುನಾವಣೆಯ ಉಸ್ತುವಾರಿಗಳು ಇದನ್ನು ಮಾಡಿಲ್ಲ ಎಂದು ಬಿಜೆಪಿ ದೊಡ್ಡೇರಿ ಹೋಬಳಿ ಅಧ್ಯಕ್ಷ ಪ್ರಸನ್ನ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸೀತಾರಾಮು, ಹೋಬಳಿ ಅಧ್ಯಕ್ಷರುಗಳಾದ ವೆಂಕಟೇಶ್, ಶಂಕರ್, ಎಸ್ಟಿ ಮೋರ್ಚಾದ ವಿವೇಕಾನಂದ, ಮಹಿಳಾ ಮೋರ್ಚಾದ ಅಧ್ಯಕ್ಷರುಗಳಾದ ರತ್ನ ವೆಂಕಟಪ್ಪ, ಶೈಲಜಾ ಮತ್ತು ಮಹಾಶಕ್ತಿ ಕೇಂದ್ರದ ಶಿವಕುಮಾರ್, ಬಾಲಾಜಿ, ರಂಗನಾಥ್, ಎಸ್ಸಿ ಮೋರ್ಚಾದ ಮಹಾದೇವಪ್ಪ, ಶ್ರೀರಾಮ್, ಮಂಡಲ ಕಾರ್ಯದರ್ಶಿ ಶಿವಕುಮಾರ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಪದ್ದಣ್ಣ, ಮುಖಂಡರಾದ ಚಿತ್ತಯ್ಯ ಹಾಜರಿದ್ದರು. 3 ಅವಧಿನ ಮಾಡಿದ್ದೀವಿ. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಬರೀ ಒಂದು 15ರಿಂದ 20 ಓಟ್ನಾಗೆ ತೀರಾ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. ನಮ್ಮ ಪಾರ್ಟಿ ನನ್ನ ಬಹುರ್ಕುಂ ನಾಮಿನಿ ಸದಸ್ಯೆಯಾಗಿ ನೇಮಕ ಮಾಡ್ತು. ನನ್ನ ವಯಸ್ಸು 48. ನಾನು ಮೊದಲನೇ ಓಟು ಎಸ್ ಮಲ್ಲಿಕಾರ್ಜುನಯ್ಯರು. ನಮಗೆ ಬೆಳ್ಳಾವಿ ಕ್ಷೇತ್ರ ಇತ್ತು, ತುಮಕೂರು ನಮ್ಗೆ ಅವಾಗ ಅಲ್ಲಿ ಸಿಗೋದು. ಬೆಳ್ಳಾವಿ ತುಮಕೂರು ಲೋಕಸಭಾ ಕ್ಷೇತ್ರ ನಮಗೆ ಬೆಳ್ಳಾವಿ ದೊಡ್ಡೇರಿ ಹೋಬಳಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಿಗೋದು. ನಾನು ಅವತ್ತಿಂದ ಎಸ್ ಮಲ್ಲಿಕಾರ್ಜುನ ಡೆಪ್ಟಿ ಸ್ಪೀಕರ್ ಆದಾಗಿಂದ ಮೊದಲನೇ ಓಟು ನಾನು BJPಗೆ ಹಾಕೊಂಡು, ಪಕ್ಷದ ಏನೇ ಕೆಲಸ ಇರಲಿ ನಾವು ನಮ್ಮ ಜವಾಬ್ದಾರಿ ಮನೆ ಎಷ್ಟು ಜವಾಬ್ದಾರಿ ತಗೊತೀವೋ ನಾವು ಪಕ್ಷದಲ್ಲಿ ಅಷ್ಟೇ ಜವಾಬ್ದಾರಿ ತಗೊಂಡು ಇಡೀ ತಾಲೂಕಲ್ಲಿ ಇಡೀ ಹೋಬಳಿಯಲ್ಲಿ ನಮ್ಮ ಕೈಲಾದಂಥ ಸೇವೆನ ಮಾಡಿಕೊಂಡು ಸಂಘಟನೆ ಮಾಡ್ಕೊಂಡು ಬಂದ್ವಿ. ಹಿಂದೆ ರಮೇಶ್ ರೆಡ್ಡಿ ತಾಲೂಕು ಅಧ್ಯಕ್ಷ ಆಗಬೇಕಾಗಲಿ, ಮೂರ್ತಣ್ಣ ಆಗಬೇಕಾಗಲಿ, ಇವೆಲ್ಲ ಆಗಬೇಕಾದ್ರೆ ಎಲ್ಲರೂ ಆಕಾಂಕ್ಷಿಗಳಿದ್ದರು. ಎಲ್ಲರಿಗೂ ಈಗ ಪಕ್ಷ ಆಕಾಂಕ್ಷಿಗಳಿದ್ದಾಗ ಎಲ್ಲರಿಗೂ ತಾಲೂಕು ಅಧ್ಯಕ್ಷರ ಹುದ್ದೆ ಕೊಡೋಕ್ಕಾಗಲ್ಲ. ಅಂದರೆ ಯಾರೋ ಒಬ್ಬರನ್ನೇ ಮಾಡೋದು. ಬಟ್ ಮೊನ್ನೆ ನಮ್ಮ ಪೂರ್ಣಿಮಾ ಪ್ರಕಾಶ್ ಅವರು ನಮ್ಮ ಜಿಲ್ಲಾ ಆಫೀಸಲ್ಲಿ ಸಭೆ ಕರೆದಾಗ ಎಲ್ಲ ಪ್ರಮುಖರೆಲ್ಲ ಬಂದು ಕೂತ್ಕೊಂಡು ಯಾರ್ಯಾರು ತಾಲೂಕು ಅಧ್ಯಕ್ಷರು ಆಕಾಂಕ್ಷಿಗಳಿದ್ದೀರಾ ಅಂತ ಕೇಳಿ ಒಂದು 15ರಿಂದ 16 ಜನ ಪಟ್ಟಿ ಕೊಟ್ಟರು. ಅದರಲ್ಲಿ ನಾನು ಇದ್ದೆ, ತಾಲೂಕು ಅಧ್ಯಕ್ಷ ಆಗಬೇಕು ಅಂತೇಳಿ ನಾನು ಪಟ್ಟಿ ಕೊಟ್ಟಾಗ ಏನಿಲ್ಲ, ಚುನಾವಣೆ ಮಾಡಬೇಕು, ಇಲ್ಲ ಅಂದರೆ ಎಲ್ಲರೂ ಕೂತ್ಕೊಂಡು ಸಮ್ಮತವಾಗಿ ನಾವು ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಅವತ್ತು ಸಭೆಯಲ್ಲಿ ಹೇಳಿದ ತದನಂತರ ಏನು ಮಾಡಿದ್ರು ಇವರು, ಇದ್ದಕ್ಕಿದ್ದಂಗೆ ನಮಗೆ ವಾಟ್ಸಾಪಿಗೆ ಬಂತು, ಯಾರು ಹನುಮಂತ ರೆಡ್ಡಿ ಅಂತ ಹೇಳಿ ವಾಟ್ಸಾಪಿಗೆ ಬಂತು. ನಾವು ಏನಿದ್ದಕ್ಕಿದ್ದಂಗೆ ನಮ್ಮನ್ನು ಯಾರು ವಿಶ್ವಾಸಕ್ಕೆ ತಗೊಳ್ಳದಲ್ಲೇ ಈ ಸಭೆ ತಾಲೂಕು ಅಧ್ಯಕ್ಷರನ್ನ ಅನೌನ್ಸ್ ಮಾಡಿಬಿಟ್ರಲ್ಲ ಅಂತ ಹೇಳಿ ನಾನು ನಮ್ಮ ತಾಲೂಕು ಮಾಜಿ ಅಧ್ಯಕ್ಷರು ಅಥವಾ ನಮ್ಮ ತುಮಕೂರು ಮಟ್ಟದ ಲೀಡರ್ಗಳಿಗೆ ಫೋನ್ ಹಾಕಿದೆ. ಅವರು ಇಲ್ಲ ಪ್ರಸನ್ನ, ಇದು ಪ್ರತಿಕ್ರಿಯೆ ನಮಗೆ ಗೊತ್ತಿಲ್ಲ. ಇಡೀ ಜಿಲ್ಲೆಯಲ್ಲಿನೇ ರಾಜ್ಯದಲ್ಲಿ ತಾಲೂಕು ಅಧ್ಯಕ್ಷರುಗಳ ಆಯ್ಕೆ ಪ್ರತಿಕ್ರಿಯೆ ನಡೆದಿರೋದು ನಮ್ಮ ಮಧುಗಿರಿ ಸಂಘಟಾತ್ಮಕ ಜಿಲ್ಲೆ. ಇನ್ನೇ ತುಮಕೂರು ನಡೆದಿಲ್ಲ, ಚಿಕ್ಕಮಗಳೂರು, ತಿಪಟೂರು, ಈ ಭಾಗ ಇದು ಚಿಕ್ಕನಾಗಿ ಈ ಭಾಗದಲ್ಲಿ ಯಾವ ಭಾಗದಲ್ಲೂ ತಾಲೂಕು ಅಧ್ಯಕ್ಷರು ಪ್ರತಿಕ್ರಿಯೆ ನಡೆದಿಲ್ಲ. ಇದನ್ನೊಂದೇ ತಾಲೂಕು ಅಧ್ಯಕ್ಷರ ಪ್ರತಿಕ್ರಿಯೆ ಹೆಂಗೆ ಮಾಡಿ ನಮ್ಮ BJP ಚುನಾವಣಾ ಒಂದು ಕಮಿಟಿ ಇದೆ, ಇದೊಂದು ಹೆಂಗೆ ಮಾಡಿ ನಿನ್ನೆ ಈಗ ಒಂದು 25 ಜನರಿಂದ 30 ಜನ ಜಿಲ್ಲಾ ಅಧ್ಯಕ್ಷರನ್ನ ನಮ್ಮ ಪಕ್ಷ ಅನೌನ್ಸ್ ಮಾಡಿದ್ದಾದಮೇಲೆ ನಮ್ಮ ತಾಲೂಕು ಅಧ್ಯಕ್ಷರನ್ನ ಅನೌನ್ಸ್ ಮಾಡೋದು ಅಂತ ನಮ್ಮದು ಪ್ರತಿಕ್ರಿಯೆ ಇರೋದು. ಏಕಾಏಕಿ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ 4 ತಾಲೂಕಲ್ಲೂ 4 ತಾಲೂಕು ಅಧ್ಯಕ್ಷರನ್ನ ಹೆಂಗೆ ಮಾಡಿದ್ರು. ಇದಕ್ಕೆ ನೀವು ಪೂರ್ಣಿಮಾ ಮೇಡಮ್ ಅವರು ಇಲ್ಲಿ ಬಂದು ಉಸ್ತುವಾರಿ ತಗೊಂಡಿದ್ರು, ನಮಗೆ ಮಾಹಿತಿ ಹೇಳಬೇಕು. ಪಕ್ಷ ಇಲ್ಲಪ್ಪ, ಪಕ್ಷ ನಮಗೆ ಈ ಥರ ಗೈಡ್ಲೈನ್ಸ್ ಕೊಟ್ಟಿದೆ, ಅದಕ್ಕೆ ನಾನು ಅನೌನ್ಸ್ ಮಾಡಿದ್ದೀನಿ ಅಂತೇಳಿ ನಮ್ಮ ಪೂರ್ಣಿಮಾ ಮೇಡಮ್ ಅವರು ನಮಗೆ ವಾಟ್ಸಪ್ ಮೆಸೇಜ್ ಆದರೂ ಹಾಕ್ಬೋದಾಯಿತು. ಜೊತೆಗೆ ನಮ್ಮಲ್ಲಿ ಏನೊಬ್ಬ ತಾಲೂಕು ಅಧ್ಯಕ್ಷರು ಆಯ್ಕೆ ಮಾಡಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಇಷ್ಟು ವರ್ಷ ದುಡಿದಿರಬೇಕು, ಹಿಂಗೆ ಸೇವೆ ಸಲ್ಲಿಸಿರಬೇಕು, ಇಂತಿಂಥ ಜವಾಬ್ದಾರಿ ತಗೊಂಡಿರಬೇಕು ಅಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನೆಲ್ಲ ಮೀರಿ ನಮ್ಮ BJP ಸಿದ್ಧಾಂತನೇ ಮೀರಿ ಇವರೊಬ್ಬ ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡಿರೋದು ನಮಗೆ ಇದು ನೋವಿನ ಸಂಗತಿ. ಅವರು ಜೊತೆಗೆ ಅವರೇ ಯಾರನ್ನೇ ಬೇಕಾದ್ರೂ ನೇಮಕ ಮಾಡಲಿ, ಬಟ್ ಎಲ್ಲ 16 ಜನ ಕಾರ್ಯಕರ್ತರಿದ್ದಾರೆ, ಒಂದು 5 ಜನ ಹೋಬಳಿ ಅಧ್ಯಕ್ಷರಿದ್ದಾರೆ, ತಾಲೂಕು ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪದಾಧಿಕಾರಿಗಳಿದ್ದಾರೆ, ಜೊತೆಗೆ ತಾಲೂಕು ಮುಖಂಡರುಗಳಿದ್ದಾರೆ, ನಮ್ಕಿನ್ನ ಹಿರಿಯರಿದ್ದಾರೆ. ಯಾಕೆ ಗೊತ್ತಾ, ಅವರು ಸೇವೆ ನಾವು
ನೆನೆಸ್ಕೋಬೇಕು. ಅವರು ಇವತ್ತು ಪಕ್ಷ ಕಟ್ಟಿರೋದಕ್ಕೆ ನಮ್ಮ ತಾಲೂಕಲ್ಲಿ BJP ಅಂತ ಹೇಳಿ ಇದುವರೆಗೂ ಉಸಿರಾಡ್ತಾ ಇದೆ. ಅವ್ರನ್ನೆಲ್ಲ ಕುಂಡ್ರಿಸ್ಕೊಂಡು ಒಂದು ಕಡೆಗೆ ಅವರು ಚುನಾವಣಾ ಉಸ್ತುವಾರಿಯವರು ಬಂದು ಎಲ್ಲನೂ ಮಾಹಿತಿ ತಗೊಂಡು ಏನು ಮಾಡ್ಬೋದು, ಏನು ಹೆಂಗೆ ಚುನಾವಣಾ ಪ್ರತಿಕ್ರಿಯೆ ಮಾಡಬೇಕು, ಯಾರನ್ನ ಅಭಿಪ್ರಾಯ ತಗೋಬೇಕು ಅಂತ ಎಲ್ಲ ಒಂದು ಕಡೆಗೆ ನಮ್ಮ ಜಿಲ್ಲಾ ಆಫೀಸ್ನಾಗೆ ಕರೆದು ಅವರ ಚುನಾವಣಾ ಪ್ರತಿಕ್ರಿಯೆ ಏನು ನಮ್ಮ ಹೈಕಮಾಂಡು ಆದೇಶ ಮಾಡಿದ ಆ ಪ್ರತಿಕ್ರಿಯೆಯಾಗಿ ನಡೆಸಬೇಕಾಗಿತ್ತು. ಇವರು ಮೇಡಮ್ ಅವರು ಆ ಪ್ರತಿಕ್ರಿಯೆ ನಡೆಸಲಿಲ್ಲ. ಎಲ್ಲನೂ ಕರೆದು ಪಟ್ಟಿ ತಗೊಂಡ್ರು ಅಷ್ಟೇ, ಹೆಂಗೆ ಮಾಡಬೇಕು ಏನು ಕತೆ. ಅವರು ಚುನಾವಣಾ ರೀತಿನ ಪಾಲಿಸ್ಲಿಲ್ಲ. ಹಂಗಾಗಿ ಇಲ್ಲಿನ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡಿರೋರಿಗೆ ನೋವಾಗುತ್ತೆ. ಅವರೇ ಯಾರು ಬೇಕಾದರೂ ಮಾಡಿ, ನಮಗೆ ನಮ್ಮ ಪಕ್ಷಕ್ಕೆ ಯಾರು ಕೆಲಸ ಸಂಘಟನೆ ಅಂತ ಬಂದಾಗ ಯಾರನ್ನ ಮಾಡಿ ನಾವು ಅವ್ರಿಗೆ ಕೈ ಜೋಡಿಸ್ತೀವಿ. ಬಟ್ ವಿಶ್ವಾಸಕ್ಕೆ ತಗೊಂಡಿಲ್ಲ. ಈಗ 14-15 ಜನ ಇದ್ದರು, ನಮ್ಮ ಹಿರಿಯರಿದ್ದರು, ಎಲ್ಲನೂ ಕೂತ್ಕೊಂಡು ಈ ವಿಶ್ವಾಸಕ್ಕೆ ತಗೊಂಡು ಇಲ್ಲಪ್ಪ ಇಂಥನ್ನ ಮಾಡೋಣ, ಇಲ್ಲ ಹಿಂಗೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ತಾಲೂಕಲ್ಲಿ ಸಂಘಟನೆ ಮಾಡೋಣ ಅಂತ ಇರಬೇಕು. ಜೊತೆಗೆ ನಮ್ಮ ಪಕ್ಷ ಸಿದ್ಧಾಂತ ಅಂದರೆ ತಳಮಟ್ಟದಿಂದ ಬೂತ್ ಅಧ್ಯಕ್ಷರು ಮಾಡಬೇಕು, ಬೂತಲ್ಲಿ ಕಾರ್ಯದರ್ಶಿಗಳನ್ನ ಮಾಡಬೇಕು, ಮೆಂಬರ್ಶಿಪ್ ಮಾಡಬೇಕು, ಅದಾದಮೇಲೆ ಪಂಚಾಯಿತಿ ಅಧ್ಯಕ್ಷಗಳನ್ನ ಮಾಡಬೇಕು, ಆಮೇಲೆ ಹೋಬಳಿ ಅಧ್ಯಕ್ಷಗಳು ಮಾಡಬೇಕು. ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮಾಡಿದರೆ ನಮಗೆ ಯಾವ ಅಸಮಾಧಾನವೂ ಇಲ್ಲ, ಏನೂ ಇಲ್ಲ ನಮಗೆ. ಬಟ್ ನಮಗೆ ಗಮನಕ್ಕೆ ತರದಿಲ್ಲ. ನಿನ್ನೆ ಅಟ್ಲೀಸ್ಟ್ ನಾವು ಒಬ್ಬ ಆಕಾಂಕ್ಷಿಯಾಗಿದ್ದೀವಿ. ನಮಗೆ ನಾವು ಕೊಡೋದು ಬೇಡ, ಅವ್ರಿಗೆ ಯಾರಿಗೆ ಇಷ್ಟ ಬರುತ್ತೆ ಸಂಘಟನೆ ಯಾರು ಮಾಡ್ತಾರೋ ಅವರಿಗೆ ಕೊಡಲಿ. ಒಂದು ಗೌರವಾನ್ವಿತವಾಗಿ ಕರೆದು ಇಲ್ಲಪ್ಪ ಹಿಂಗಿದೆ ಪರಿಸ್ಥಿತಿ, ಹಿಂಗೆಲ್ಲ ಸೇರ್ಕೊಂಡು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಪೂರ್ಣಿಮಾ ಮೇಡಮ್ ಅವರು ಹೇಳಿಲ್ಲ. ನಾನು ಪೂರ್ಣಿಮಾ ಮೇಡಮ್ ಅವ್ರ ಹತ್ರ ಮಾತಾಡಿದೆ. ಮೇಡಮ್ ಹಿಂದೆ ಜಿಲ್ಲಾಧ್ಯಕ್ಷ ಆಗಬೇಕಾದ್ರೆ, ತಾಲೂಕು ಅಧ್ಯಕ್ಷ ಆಗಬೇಕಾದ್ರೂ ಜಿಲ್ಲಾಧ್ಯಕ್ಷ ಆದಮೇಲೆ ತಾಲೂಕು ಅಧ್ಯಕ್ಷರನ್ನ ಅನೌನ್ಸ್ ಮಾಡೋದು, ತಾಲೂಕು ಅಧ್ಯಕ್ಷರು ಅನೌನ್ಸ್ ಮಾಡ್ಬೇಕಾದ್ರೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಅನೌನ್ಸ್ ಮಾಡೋದು. ಈ ಸರಿ ಆ ಪ್ರತಿಕ್ರಿಯೆ ನಡೆಯಿಲ್ಲ. ಕೇಳಿದಕ್ಕಿಲ್ಲ, ನನಗೆ ಪಾರ್ಟಿಯಿಂದ ಆದೇಶ ಬಂದಿದ್ದೀನಿ, ಹೋಗ್ಲಿ ಒಂದು ಕಾಪಿನ ಕಳಿಸಿ ಮೇಡಮ್, ಪಾರ್ಟಿ ಆದೇಶ ಮಾಡಿದಾಗ ನಾವು ತಲೆ ಬಾಗಲೇಬೇಕು ಅಂತ ಹೇಳಿ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ಬಟ್ ಅವರು ಇಲ್ಲ, ನಾವು ಮುಂದಿನ ದಿನಗಳಲ್ಲೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಬಿಟ್ಟ ಮೇಲೆ ನಾವು ಕೇಳೋ ಪ್ರಶ್ನೆಗೆ ಅವರು ಸಮಂಜಸವಾಗಿ ಉತ್ತರ ಕೇಳಲಿಲ್ಲ. ಹಾಗಾಗಿ ನಾವು ಕಾರ್ಯಕರ್ತನೆಲ್ಲ ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಹೇಳ್ತೀನಿ. ಜೊತೆಗೆ ಅವರು ಈಗ ನಮ್ಮ ಪೂರ್ಣಿಮಾ ಪ್ರಕಾಶ್ ಅವರು ಕೂಡಲೇ ನಮ್ಮ ತಾಲೂಕು ಅಧ್ಯಕ್ಷರು ಆಗಿದಾರಲ್ಲ, ಅವ್ರನ್ನ ತಡೆ ಹಿಡಿದು ಎಲ್ಲ ಕಾರ್ಯಕರ್ತರು ವಿಶ್ವಾಸಕ್ಕೆ ತಗೊಂಡು ಮಾಡಲಿ, ಸಂತೋಷ ಹಂಗಂತೇಳಿ ನಾನು ಪೂರ್ಣಿಮಾ ನಮ್ಮ ಚುನಾವಣಾ ಉಸ್ತುವಾರಿ ಪೂರ್ಣಿಮಾ ಪ್ರಕಾಶ್ ಅವ್ರನ್ನ ಕೇಳ್ತೀನಿ. ಹಾಗೆ ನಾವು ಇದೇ ಥರ ಮುಂದುವರೆದ್ರೆ ನಾವೇನು ಪದಾಧಿಕಾರಿಗಳಿದ್ದೀವೋ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವೂ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು ತಿಂಗಳು ಕಾಯ್ತೀವಿ. ಹೋಗಿ ನಾವು ಒಂದು 2-3 ನಮ್ಮ ಪದಾಧಿಕಾರಿ ಬಸ್ಗಳು ಮಾಡ್ಕೊಂಡು ಸಾಮೂಹಿಕವಾಗಿ ವಿಜೇಂದ್ರಣ್ಣವ್ರಿಗೆ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟು ನಮ್ಮ ಸದಸ್ಯತ್ವಕ್ಕೆ ಅಂದರೆ ನಮಗೆ ಜವಾಬ್ದಾರಿ ಕೊಟ್ಟು ಆ ಹುದ್ದೆಗೆ ರಾಜೀನಾಮೆ ಕೊಡ್ತೀವಿ. ನಾವು ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಳ್ತೀವಿ. ಇಷ್ಟೊಂದು ಹೇಳ್ತೀವಿ. ನಾನು ಈ ಮುಖಾಂತರ ವಿಜೇಂದ್ರಣ್ಣರಿಗೆ ಹೇಳೋದೇನೆಂದರೆ, ನೀವು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಆಗಿ ನೇಮಕ ಮಾಡಿದ್ದೀರ, ಇದ್ರ ಬಗ್ಗೆ ಗಮನ ಕೊಟ್ಟು ಕೂಡಲೇ ಸ್ಥಗಿತ ಮಾಡಿ ಎಲ್ಲನೂ ವಿಶ್ವಾಸ ತಗೊಂಡು ಯಾರನ್ನ ಅನೌನ್ಸ್ ಮಾಡಿರಿ, ಎಲ್ಲನೂ ಕೂತ್ಕೊಂಡು ವಿಶ್ವಾಸ ತಗೊಂಡು ಒಬ್ಬ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯಾಧ್ಯಕ್ಷರಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ KDP ಸದಸ್ಯರು ಹಾಲಿ ತಾಲೂಕು ಪಂಚಾಯತಿಗೆ ಹಾಕಿ ಸೋತಿದ್ದೀರಿ. ಹಾಲಿ ಕೊಡ್ಗೆರಳ್ಳಿ ಗ್ರಾಮ ಪಂಚಾಯತಿ 8ನೇ ಬ್ಲಾಕಲ್ಲಿ ಹಾಕಿ ಒಂದ್ಸರಿ ಗೆದ್ದಿದ್ದೀರಿ, ಒಂದ್ಸರಿ ಸೋತಿದ್ದೀರಿ. ನಾನು ಸುಮಾರು 25 ವರ್ಷದಿಂದ ಪಾರ್ಟಿಯಲ್ಲಿ ದುಡ್ದಿದ್ದೀನಿ. ಏನೂ ಇಲ್ಲ. ಇವಾಗ ಪರಿಸ್ಥಿತಿ ಏನಾಗಿದೆ ಅಂದರೆ, ಎಲ್ಲ ನಮ್ಮ ಹೋಬಳಿಯಲ್ಲಿ, ನಮ್ಮ ತಾಲೂಕಲ್ಲಿ ನಮ್ಮದೊಂದು ಪ್ರಕ್ರಿಯೆ ನಡೆದಿದೆ. ನಮ್ಮ ಪಾರ್ಟಿ ಇದರಲ್ಲಿ ಪ್ರತಿಯೊಂದು ಇದರಲ್ಲಿ ನಡಿಬೇಕಾದ್ರೆ ನಾವೆಲ್ಲ ಕುಂಡ್ರಿಸಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವೆಲ್ಲ ಒಂದು ಕೂತಿ ಒಂದು ಮನೆಯ ಥರ ನಾವು ಒಂದು ನಿರ್ಧಾರ ತಗೊಂಡು ಅದು ಕಾರ್ಯಕ್ರಮ ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಥರ ನಾವು ಮಾತಾಡಿ ಮಾಡ್ತಿದ್ವಿ. ಅದು ಸಕ್ಸಸ್ಫುಲ್ ಆಗ್ತಿತ್ತು, ನಿಮಗೆಲ್ಲ ಗೊತ್ತಿದೆ ವಿಚಾರ. ಮತ್ತೆ ನಮ್ಮದು ಮಂಡಲ ಅಧ್ಯಕ್ಷರದ್ದು ಒಂದು ನೇಮಕ ವಿಚಾರ ಬಂತು. ಆಮೇಲೆ ಇದ್ಕೊಂಡು ನಾವು ಎಲ್ಲ ಹೋಬಳಿ ಅಧ್ಯಕ್ಷರು, ನಮ್ಮ ಮಹಿಳಾ ಮೋರ್ಚಾದವರು, ನಮ್ಮ ಎಲ್ಲ ಈ ಒಂದು 10-15 ವರ್ಷದಿಂದ ದುಡಿದಿರುವಂಥ ಕಾರ್ಯಕರ್ತರು ಶ್ರಮ ಪಟ್ಟಿರುವಂಥವ್ರನ್ನ ಪೂರ್ಣಿಮಾ ಪ್ರಕಾಶ್ ಅಂತ ಹೇಳ್ಬಿಟ್ಟು ಅವರ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ಮಂಡಲಕ್ಕೆ ಇನ್ಚಾರ್ಜ್ ಆಗಿ ಬಂದಿದ್ದರು. ಅವರು ಆಮೇಲೆಲ್ಲ ಹಾಲು ಹೋಗು ಸದಸ್ಯತ್ವ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಎಲ್ಲ ಕಡೆನೂ ಸದಸ್ಯತ್ವ ಎಲ್ಲೂ ವೀಕಿದೆಯೋ ಅದೆಲ್ಲ ನಡೆಸ್ಬಾರ್ದು, ಎಲ್ಲ ಕಾರ್ಯಕ್ರಮ ಮುಗಿಸೋದು ಎಲ್ಲ ಅಧ್ಯಕ್ಷರು ಸಾಥ್ ಕೊಟ್ವಿ. ಎಲ್ಲ ಕಾರ್ಯಕ್ರಮ ಅದು ಯಶಸ್ವಿ ಮಾಡಿಕೊಟ್ವಿ.
ಆಮೇಲೆ ಅವರು ನಾವು ಮಂಡಲ ಅಧ್ಯಕ್ಷರನ್ನ ನೇಮಕ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಹೇಳಿದಾಗ ಆಯ್ತು, ಒಳ್ಳೆ ಕಾರ್ಯಕರ್ತರನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಬಳಿ ಅಧ್ಯಕ್ಷರು ಒಂದು 25 ವರ್ಷದಿಂದ ಪಾರ್ಟಿಗೆ ದುಡ್ದಿರೋ ಅಂಥವ್ರು ಯಾರು ಆದಿ ಬೀದಿಯಲ್ಲಿ ಅಂತ ಬಂದಿರೋ ಅಂಥವ್ರು ಯಾರು ಬಂದು ನಮ್ಮ ಪಾರ್ಟಿಯಲ್ಲಿ ಅಪ್ಲಿಕೇಶನ್ ಹಾಕಂತ ಬರಲಿಲ್ಲ. ಅಲ್ಲೇ ಪಾರ್ಟಿಯಲ್ಲಿ ದುಡ್ದಿರೋ ಅಂಥವ್ರು ಏನು ನಮ್ಮ ರಾಷ್ಟ್ರ ಅಧ್ಯಕ್ಷರು, ನಮ್ಮ ರಾಜ್ಯದವರು ಯಾರೇ ನಮ್ಮ ಹೈಕಮಾಂಡರ್ಗಳು ಬಂದರೆ ಅವ್ರನ್ನ ನಾವು ಏನೇ ಒಂದು ಕಾರ್ಯಕ್ರಮ ಆದರೆ ಆ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟು ಜನ ನಾವೇನು ಫಲಾನುಭವಿಗಳನ್ನ ನಮ್ಮ ಕಾರ್ಯಕರ್ತರನ್ನ ಸೇರಿಸಿ ಒಂದಾಗಿ ಬಳ್ಳಾರಿ ಇರ್ಬೋದು, ದಾವಣಗೆರೆ ಇರ್ಬೋದು, ನೆಲಮಂಗಲ ಇರ್ಬೋದು, ಈ ಕಡೆ ಎಲ್ಲ ಎಲ್ಲೆಲ್ಲಿ ಕಾರ್ಯಕ್ರಮ ಆಗುತ್ತೆ ಅಲ್ಲೆಲ್ಲ ಯಶಸ್ವಿಯಾಗಿ ಕರ್ಕೊಂಡೋಗಿ ನಮ್ಮ ಕಾರ್ಯಕರ್ತರು, ನಾವು ಲೀಡರ್ಗಳು ಅನ್ನೋರು ಊಟ ಸಹ ನಾವು ಮಾಡ್ತಿರ್ಲಿಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಫಲಾನುಭವಿಗಳು ಮನೆ ಸೇರೋವರೆಗೂ ಅಂಥ ಶ್ರಮಜೀವಿ ಅಂತ ಕಾರ್ಯಕರ್ತರು ಇಲ್ಲಿರೋದು ಮಧುಗಿರಿ ಮಂಡಲದಲ್ಲಿ. ಪ್ರತಿ ನಮ್ಮ ಬಂದಿರೋದು 6 ಹೋಬಳಿ, 50 ಅಲ್ಲಿಗೆ ಎಷ್ಟಪ್ಪ 39 ಪಂಚಾಯತಿ. ಇಡೀ ಕೊಡಗೇನಹಳ್ಳಿ ಹೋಬಳಿಯಲ್ಲಿ ನಾವು ದುಡ್ದಿರೋ ಪ್ರತಿ ದೊಡ್ಡೇರಿ ಹೋಬಳಿ ಇರ್ಬೋದು, ಬಿಡಿಗೇಶಿ ಇರ್ಬೋದು, ಕಸ್ಬಾ ಇರ್ಬೋದು, ಎಲ್ಲ ದುಡ್ದಿರೋ ಅಂತ ಕಾರ್ಯಕರ್ತರೇ ಇಲ್ಲಿ ಇರೋದು. ನಾವು ಒಂದು 3-4 ಚುನಾವಣೆ ಮಾಡಿದ್ವಿ. ಮಾಡಿದ್ರು ಮಂಡಲ ಅಧ್ಯಕ್ಷನ ಯಾವ ಥರ ಮಾಡಿದ್ವಿ ಅಂದರೆ, ನಾವೆಲ್ಲ ಕರೆದು ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರನ್ನೆಲ್ಲ ಕುಂಡಿಸಿ ಒಂದು ಮನೆ ಥರ ಕುಂಡಿಸಿ, ನೋಡಪ್ಪ ನಿಮ್ಗೆ ಈ ಶಕ್ತಿ ಇದೆ, ಈ ಶಕ್ತಿ ಇದೆ, ಈ ಶಕ್ತಿ ಇದೆ ಅಂತ ಒಂದು ಕುಂಡಿಸಿ ನೀವು ಒಗ್ಗಟ್ಟಾಗಿ ಹೋಗ್ಬೇಕು, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು. ಏನು ಫಲಾನುಭವಿಗಳಿಗೆ ನೇರ ನಮ್ಮ ಅನುದಾನ ಏನು ಬರುತ್ತೆ, ನಮ್ಮ ಪಾರ್ಟಿದಾಗಿರ್ಬೋದು, ನಮ್ಮ ರಾಜ್ಯದಿರ್ಬೋದು, ಸರ್ಕಾರದಿರ್ಬೋದು, ನ್ಯಾಷನಲ್ ಸರ್ಕಾರದಿರ್ಬೋದು, ಪ್ರತಿಯೊಂದು ಅವ್ರ ಮನೆ ಭಾಗ ಸೇರಿಸ್ಬೇಕು ಅನ್ನೋ ಮಟ್ಟದಿಂದ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿ ಬೋರ್ತಾನವ್ರಿಗೆ ಮಾಡಿದ್ವಿ, ನಾಗೇಂದ್ರಣ್ಣಗೆ ಮಾಡಿದ್ವಿ, ರಮೇಶ್ ರೆಡ್ಡಿಗೆ ಮಾಡಿದ್ವಿ. ನಾವು ಇದೊಂದು ಚುನಾವಣೆನ ಎಲ್ಲ ಮಾಡಿರೋದು ನಾವು ಬೇಜಾರು ಮಾಡಿದ್ವಿ. ಆದರೆ ಇವಾಗ ನಮ್ಮ ಪಾರ್ಟಿಯ ಸಿದ್ಧಾಂತ ಇರೋ ಅಂತ ನಡೆದಿಲ್ಲ, ಅದು ಯಾರು ಒಪ್ಪಿಲ್ಲ. ಹಂಗಾಗಿ ಇವತ್ತು ನಮಗೆ ಏನು 15 ಜನ ಇಲ್ಲೇ ಇದ್ದಾರೆ ಹೋಬಳಿ ಅಧ್ಯಕ್ಷರು, ನಮ್ಮ ಹೋಬಳಿ ಅಧ್ಯಕ್ಷರು, ಏನು ಪದಾಧಿಕಾರಿಗಳು ಏನೇನು ಮಹಿಳಾ ಅಧ್ಯಕ್ಷರು ಇವರೆಲ್ಲ ಆಕಾಂಕ್ಷಿಗಳಾಗಿದ್ರು. ಅವ್ರನ್ನೆಲ್ಲ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಆದಾಗ ನಾವು ಎಲ್ಲೆಲ್ಲೋ ಇದ್ದವ್ರು ಕರೆಸಿ ಅಪ್ಲಿಕೇಶನ್ ಹಾಕ್ಸಿ ಇವತ್ತು ನಮ್ಗೇನು ಗೊತ್ತಿಲ್ಲ ಅನ್ನೋ ಥರ ಅವ್ರಿಗೆ ಏಕಾಏಕಿ ಯಾರಿಗೋ ಏನೋ ಮಾಡಿದ್ದಾರೆ. ಮಾಡಿ ನಮಗೆ ಸಮಸ್ಯೆ ಏನಿಲ್ಲ. ಪಾರ್ಟಿ ಸಂಘಟನೆ ಮಾಡೋಂಗಿದ್ರೆ ಯಾರು ಬೇಕಾದ್ರೂ ಮಾಡಲಿ, ನಮ್ಮ ಪಕ್ಷದಲ್ಲಿ ಗುರುತಿರೋಂಥವ್ರು ಬೇಕು, ನಮ್ಮ ಪಕ್ಷದಲ್ಲಿ ದುಡ್ದಿರೋಂಥವ್ರು ಬೇಕು, ನಮ್ಮ ಪಕ್ಷದಲ್ಲಿ ಹೋರಾಟ ಮಾಡಿರೋಂಥವ್ರು ಬೇಕು, ಅಂಥವ್ರು ಮಾಡಬೇಕು ಅಂತ ನಮ್ಮ ಪ್ಲಾನ್. ಹಂಗಾಗಿ ನಮ್ಮನ್ನ ಒಂದು 15 ಜನರನ್ನ ಕುಂಡ್ರಿಸಿ ಅವ್ರು ಯಾರನ್ನ ಮಾಡಲಿ, ನಮ್ಮ ಕಾರ್ಯಕರ್ತ ಲಾಸ್ಟ್ ಬೂತ್ ಮಟ್ಟದಲ್ಲಿರುವಂಥ ಕಾರ್ಯಕರ್ತನ ಮಾಡಲಿ, ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಆದರೆ ಏಕಾಏಕಿ ನೀವು ಯಾರು ಕೊಟ್ಟೋದ್ರೆ ನಮಗೂ ಗೊತ್ತಿಲ್ಲ ಇಲ್ಲಿವರೆಗೂ. ನಾವು ಒಂದು ವಾಟ್ಸಪ್ಪಲ್ಲಿ ನೋಡ್ಬೇಕು ಇಂಥವ್ರನ್ನ ಅಧ್ಯಕ್ಷರು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನಾವಿನ್ನೇನಕ್ಕೆ ನಾವು ದುಡಿಯೋದು ಬೇಡವಾ, ನಾವು ಪಕ್ಷಕ್ಕೆ ಹೋಗೋದು ಬೇಡವಾ? ನಾವು ಮನೆಯಿಂದ ನಾವು ಯಾವುದು ಇವತ್ತು ಯಾವುದೋ ಥರ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ಇಷ್ಟೊಂದು ಕಾರ್ಯಕರ್ತರು ಇವತ್ತು ಐಬಿ ತುಂಬೋಗೋದು. ನಾವು ಯಾರು ಆ ಥರ ಮಾಡ್ಕೊಂಡಿರೋರು ಇಲ್ಲ. ಇಲ್ಲಿ ನಾವು ಶ್ರಮಜೀವಿ ಮಾಡಿ, ನಾವು ಕೆಲಸ ಮಾಡಿ ತಂದು ಪಾರ್ಟಿ ದುಡಿಯುವಂಥ ಕಾರ್ಯಕರ್ತರು ಇರೋದಿಲ್ಲಿ. ಇಂಥದಾಗ ನಮ್ಮನ್ನು ಈ ಥರ ಮಾಡಿದ್ರು ಅಂದರೆ ಸಹಿತವಾಗಿ ಒಂದು ನಾವೇನು ಪಾಂಪ್ಲೆಟ್ ಹಿಡಿಯಕ್ಕೆ ನಮ್ಗೆ ಆಗ್ತಾ ಇಲ್ವಾ? ಇಲ್ಲ ನಾವು ಜವಾಬ್ದಾರಿ ಇರುತ್ತೆ ಇಲ್ವಾ? ಇಲ್ಲ ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಿಲ್ವಾ? ಹೀಗಾಗಿ ಈ ಥರ ಮಾಡಿದ್ದಾರೆ. ಪದ್ಮಣ್ಣ, ಮಧುಗಿರಿ ತಾಲೂಕು ಮಾಜಿ ಜನರಲ್ ಸೆಕ್ರೆಟರಿ, ಮಧುಗಿರಿ ಮಂಡಲ, ತುಮಕೂರು ಜಿಲ್ಲೆ, ಕರ್ನಾಟಕ. ಮಧುಗಿರಿ ಮಂಡಲದಲ್ಲಿ ಮಧುಗಿರಿ ಜಿಲ್ಲೆಯನ್ನಾಗಿ ಬಿ ಜೆ ಪಿಯಿಂದ ಮಾಡಿರ್ತಕ್ಕಂಥ 4 ತಾಲೂಕುಗಳನ್ನು ಒಳಗಂಟ ನಮ್ಮ ಹನುಮಂತೇಗೌಡರು ಅವರು ಪಕ್ಷ ಸಂಘಟನೆ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ನಾನಂತೂ ನಂಬಿಲ್ಲ. ಯಾಕೆ ಅಂದರೆ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ಮೊದಲೇ ಇದು ನಂಜುಂಡಪ್ಪನ ವರದಿ ಪ್ರಕಾರ ಮಧುಗಿರಿ 4 ತಾಲೂಕುಗಳು, ಸಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ 4 ತಾಲೂಕುಗಳು ಬರಪೀಡಿತ ಪ್ರದೇಶ, ಆಂಧ್ರ ಗಡಿನಲ್ಲಿರ್ತಕ್ಕಂಥ ಪ್ರದೇಶ. ಇಲ್ಲಿ ಪಕ್ಷ ಬಿ ಜೆ ಪಿ ಬೆಳೆಯೋದಕ್ಕೆ ಇಲ್ಲಿನವರೆಗೂ ನಾನು 1991ರಲ್ಲಿ ಬಿ ಜೆ ಪಿ ಬಂದಿರತಕ್ಕಂಥನು, ಮಧ್ಯೆ 3 ವರ್ಷ ಬಿಟ್ಟರೆ ಇಲ್ಲಿವರೆಗೂ ಸತತವಾಗಿ ನಾನು ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ. ನಮಗೆ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಮಂಡಲದಲ್ಲಿ ಗೊಂದಲ ಇರೋದಿಷ್ಟೇ. ಮಧುಗಿರಿ ಜಿಲ್ಲೆ ಮಾಡಿದ್ದಾದಮೇಲೆ ತುಮಕೂರು ಜಿಲ್ಲೆಯವರು ತುಮಕೂರು ಜಿಲ್ಲೆ ಕೆಲಸ ಮಾಡ್ತಾ ಇಲ್ಲ. ಮಧುಗಿರಿ ಜಿಲ್ಲೆಯನ್ನು ಕಂಟ್ರೋಲ್ಗೆ ಇಟ್ಕೊಂಡು ಮಧುಗಿರಿ ಜಿಲ್ಲೆಯಲ್ಲಿ ಸಂಘಟನೆ ಸರಿಯಾಗಿ ತುಮಕೂರು ಜಿಲ್ಲೆಯವರು ಅವಕಾಶ ಕೊಡ್ತಾ ಇಲ್ಲ. ಎರಡನೇದು, ಮಧುಗಿರಿ ಮಂಡಲದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯಕರ್ತರು ಹಿಂದೆ ಅವ್ರ ಮೈಮುರಿಯ ಬಿ ಜೆ ಪಿ ಸಂಘಟನೆ ಕೆಲಸ ಮಾಡಿರ್ತಾರೆ. ಇಲ್ಲಿರ್ತಕ್ಕಂಥ ಲೀಡರ್ಸನ್ನು ಸರಿಯಾಗಿ ಗುರ್ತಚ್ಚಿದೆ, ಬೂತ್ವಾರು ಸರಿಯಾಗಿ ಲೀಡರ್ಗಳನ್ನ ಗುರ್ತಚ್ಚಿದೆ. ಹಿಂದಿರ್ತಕ್ಕಂಥದ್ದು ಯಾರೇ ಆಗಿರಲಿ, ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ನನ್ನೂ ಸೇರಿಸಿ ಪಕ್ಷದ ಸಂಘಟನೆಗೆ ಸನ್ಮಾನ್ಯ ರಾಜ್ಯದ
ಅಧ್ಯಕ್ಷರಾದ ವಿಜಯೇಂದ್ರ ಅವರು ಈ ಮಧುಗಿರಿ ಜಿಲ್ಲೆಯನ್ನು ಸರಿಪಡಿಸಬೇಕು, ವ್ಯವಸ್ಥಿತವಾಗಿ 4 ತಾಲೂಕುಗಳಲ್ಲಿ ಬರಪೀಡಿತ ನಂಜುಂಡಪ್ಪನವರದ್ದು ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕು, ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥವನ್ನೆಲ್ಲ ವಜಾಗೊಳಿಸಿ ಒಂದು ವ್ಯವಸ್ಥಿತವಾಗಿ ಎಲ್ಲ ಸಂಘಟಕರನ್ನು ಕುಂಡ್ರಿಸ್ಕೊಂಡು ತೀರ್ಮಾನ ಮಾಡಿ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಬೇಕು ಅಂತ ಕಳಕಳಿಯ ಮನವಿ ಮಾಡಿಕೊಳ್ತೇನೆ.